ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದ್ವು. ಆದರೆ ಆ ನಿರೀಕ್ಷೆ ಬರ್ಬರ್ತಾ ಹುಸಿ ಆಗ್ತಾ ಇತ್ತು. ಮನೆಯೊಳಗಿರುವವರು ಘಟಾನುಘಟಿ ಸ್ಪರ್ಧಿಗಳೇ ಆದ್ರೂ ಕೂಡ ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಸೀಸನ್ 10ಕ್ಕೆ ಹೋಲಿಸಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ ಮನೆಗೆ ಎಂಟ್ರಿ ಕೊಟ್ಟವರೇ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು. ಹೌದು, ಮನೆಯೊಳಗೆ ಘಟಾನುಘಟಿಗಳ ಗಲಾಟೆಗಳು, ಡ್ರಾಮಾ, ರೊಮ್ಯಾನ್ಸು ಎಲ್ಲವೂ ಕೂಡ ನಡೀತಾ ಇದ್ರೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರೋ ಒಬ್ಬರು ಕಮ್ಮಿ ಇದ್ದಾರೆ ಅನಿಸ್ತಿದೆ, ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ ಕಮ್ಮಿ ಇದೆ ಅಂತ ಅನಿಸ್ತಾ ಇತ್ತು. ಜನರು ಕೂಡ ಆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಿದ್ದರಿಂದ, ಅದಲ್ಲದೆ ಅಚಾನಕ್ಕಾಗಿ ಇಬ್ಬರು ಮನೆಯಿಂದ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದ್ದರಿಂದ ಇನ್ನಿಬ್ಬರು ಇನ್ನಾಗಬೇಕಾಗಿತ್ತು. ಈಗ ಬಂದಿರುವಂಥ ಇಬ್ಬರೂ ಸ್ಪರ್ಧಿಗಳು ಕ್ವಾಟ್ಲೆ ಚೆನ್ನಾಗೇ ಕೊಡ್ತಿದ್ದಾರೆ. TRP ಖಂಡಿತವಾಗಿಯೂ ಚೆನ್ನಾಗಿ ಬರ್ತಾ ಇದೆ ಅನ್ನೋದು ನಿರೀಕ್ಷೆ ಅಂತೂ ಇದ್ದೇ ಇದೆ. TRP ಬೇರೆ ಸೀರಿಯಲ್ಗಳಿಗೆ ಹೋಲಿಸಿದ್ರೆ ಚೆನ್ನಾಗೂ ಬರ್ತಾ ಇದೆ. ಅದರಲ್ಲಿ ರಜತ್ ಅಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾರೆ. ಈ ಹಿಂದೆ ಉಗ್ರಂ ಮಂಜುನನ್ನು ಹ್ಯಾಂಡಲ್ ಮಾಡೋದೇ ಕಷ್ಟವಾಗಿತ್ತು. ಉಗ್ರಂ ಮಂಜು ಎಲ್ಲರ ಮೇಲೂ ಮುಗಿ ಬೀಳ್ತಾ ಇದ್ರು. ಮಾತಿಗೆ ಮಾತು ಕೊಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಜೋರಾಗಿ ಕೂಗ್ತಿದ್ರು, ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು. ಸೊ ಉಗ್ರಂ ಮಂಜುಗೇನೆ ಪೈಪೋಟಿ ಕೊಡೋಕೆ, ಟಕ್ಕರ್ ಕೊಡೋದಕ್ಕೆ ರಜತ್ ಎಂಟ್ರಿ ಕೊಟ್ಟಿದ್ದಾರೆ. ರಜತ್ ಬಂದ್ಮೇಲಂತೂ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿದೆ, ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ಮನೆಯಲ್ಲಿದ್ದಂಥ ಹಳೆ ಸ್ಪರ್ಧಿಗಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ರಜತ್ನ ನೋಡಿ ಕೆಲವರು ಇವನು ಬೇಗ ಬರಬೇಕಿತ್ತು ಗುರು ಅಂತ ಅಂದರೆ, ಇನ್ನು ಕೆಲವರು ಓವರ್ ಆಗಿ ಆಡ್ತಾನೆ ಗುರು ಅಂತ ಅಂತಿದ್ದಾರೆ. ಸೊ ಇದೀಗ ರಜತ್, ಉಗ್ರಂ ಮಂಜು ಇವ್ರಿಗೆಲ್ಲ ಟಕ್ಕರ್ ಕೊಡೋದಕ್ಕೆ ಹೊಸ ಕ್ಯಾರೆಕ್ಟರ್ ಒಂದು ಎಂಟ್ರಿ ಕೊಡ್ತಿದೆ. ಹಾಗಿದ್ರೆ ಆ ಕ್ಯಾರೆಕ್ಟರ್ ಯಾವಾಗ ಎಂಟ್ರಿ ಕೊಡುತ್ತೆ, ಬಿಗ್ ಬಾಸ್ನ ಪ್ಲ್ಯಾನ್ ಏನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಮೆಘಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಜತ್ ಕಳೆದ 3 ದಿನದಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಆಡಿದ್ರು. ಸುರೇಶ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು, ಬೇಡದೇ ಇರೋ ಪದಬಳಕೆಯನ್ನು ಮಾಡಿದ್ರು. ಸಡೆ, ಗುಗ್ಗು, ಇನ್ನೊಂದು ಮತ್ತೊಂದು ಏನೇನೋ ಹೇಳಿ ಎಲ್ಲರ ಮನಸ್ಸಿಗೆ ಘಾಸಿ ಮಾಡಿದ್ರು. ಅದಲ್ಲದೆ ಸಿಕ್ಕಾಪಟ್ಟೆ ದೌಲತ್ತು ಮಾಡಿದ್ರು. ನಾನು ಮಾತಾಡೋದೇ ಹೀಗೆ, ನಾನು ಇರೋದೇ ಹೀಗೆ, ನನ್ನ ಫ್ಯಾಮಿಲಿ ಇದ್ದಾಗಲೂ ಹೀಗೆ ಇರ್ತಾ ಇದ್ದೆ, ಎಲ್ಲರ ಮುಂದೆನೂ ಹೀಗೆ ಇರ್ತೀನಿ, ತಲೆನೇ ಕೆಡ್ಸ್ಕೊಳ್ಳಲ್ಲ, ನಾನು ಮಾತಾಡೋದೇ ಹೀಗೆ, ಏನೋ ಮಾಡ್ತೀಯ ಈಗ ಅಂತ ಏಕವಚನದಲ್ಲಿ ಇನ್ನೂ ಜೋರಾಗೆ ಮಾತಾಡಿದ್ರು. ಮನೆ ಮಂದಿ ಎಲ್ಲ ಬಿಡ್ಸೋಕೆ ಹೋದ್ರೂ ಕೂಡ ಒಬ್ಬರಿಗೆ ಕೇರ್ ಹೊಡಿಲಿಲ್ಲ. ನಾನು ಒಂದು ರಿಯಾಲಿಟಿ ಶೋನಲ್ಲಿದ್ದೀನಿ, ನನ್ನನ್ನು ಕೋಟ್ಯಾಂತರ ಜನ ನೋಡ್ತಾರೆ, ಮನೆ ಮಂದಿ ಎಲ್ಲ ಕೂತು ನೋಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೂ ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಅವರು ಕೂಡ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಬಳಸೋ ಪದ, ನಾವು ಬಳಸೋ ಭಾಷೆ, ಇದ್ರ ಮೇಲೆ ಹಿಡಿತಾ ಇರಬೇಕು ಅನ್ನೋದು ಈ ಮನುಷ್ಯನಿಗೆ ಗೊತ್ತಾಗಲೇ ಇಲ್ಲ. ಎಲ್ಲದಕ್ಕೂ ಎಲ್ಲರಿಗಿಂತ ಓವರಾಗಿ ಆಡೋದಕ್ಕೆ ಹೋಗೋದು. ಇವರು ಹಳೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಅವರ ಫ್ರೆಂಡು ಬೇರೆ. ವಿನಯ್ ಇದ್ದಂಗೆ ನಾನು ಇದ್ದರೆ ಗೆದ್ದುಬಿಡ್ತೀನಿ, ಹೆಸರು ಮಾಡಿಬಿಡ್ತೀನಿ ಅಂತನೋ, ಅಥವಾ ನಾನೇ ಎಲ್ಲರಿಗಿಂತನೂ ಇಲ್ಲಿ ಗ್ರೇಟು ಅನ್ನೋದು, ಅಥವಾ ಅನೇಕ ರಿಯಾಲಿಟಿ ಶೋಗಳಲ್ಲಿ ನಾನು ಆಡಿದ್ದೀನಿ, ಇದೇನು ಯಾವ ಲೆಕ್ಕ ಅಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ತುಂಬಾ ಓವರ್ ಆಗಿ ಆಡ್ತಾ ಇದ್ರು ರಜತ್. ಸೊ ರಜತನ್ನು ನೋಡಿದವರು ತುಂಬ ಜನ ಹೇಳ್ತಿದ್ದು ಒಂದೇ ಮಾತು, ಇವನ ಸೊಕ್ಕು ಮುರಿಯೋದಕ್ಕೆ ಯಾರಾದರೂ ಒಬ್ಬರು ಬರಲೇಬೇಕು ಅಂತ. ಸೊ ಅದೇ ಸಂದರ್ಭದಲ್ಲಿ ಇದೀಗ ಹೊಸ ವಿಚಾರವೊಂದು ವೈರಲ್ ಆಗಿದೆ. ಅದೇ ಹಳೆಯ ಸ್ಪರ್ಧಿ, ಬಿಗ್ ಬಾಸ್ನ ಮಾಜಿ ಹುಲಿ ಹುಚ್ಚ ವೆಂಕಟ್ ಅವರ ಎಂಟ್ರಿ ಬಿಗ್ ಬಾಸ್ಗೆ ಆಗ್ತಾ ಇದೆ ಅಂತ. ಹೌದು, ಶಾಕಿಂಗ್ ಆದಂಥ ವಿಚಾರ ಇದೀಗ ಸಿಕ್ಕಾಬಟ್ಟೆ ಓಡಾಡ್ತಾ ಇದೆ. ಹುಚ್ಚ ವೆಂಕಟ್ ಬಗ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಬಿಗ್ ಬಾಸ್ನಲ್ಲಿ ಹಳೆಯ ಸ್ಪರ್ಧಿಯಾಗಿ ಇದ್ದವರು, ಸಿಕ್ಕಾಬಟ್ಟೆ ಹವಾ ಇಟ್ಟವರು, ಬಿಗ್ ಬಾಸ್ನಲ್ಲಿ ಮುಖಾಮುಖಿಗೆ ತೋಗಂಗೆ ಹೊಡೆದವರು, ಹೊರಗಡೆ ಬಂದಮೇಲೂ ಹವಾ ಮೈಂಟೈನ್ ಮಾಡಿದವರು, ಯಾರಿಗೂ ಯಾವತ್ತೂ ತಲೆ ಬಗ್ಗಿಸ್ದವರು ಅಲ್ಲ, ತಲೆ ಬಾಗ್ದವರು ಅಲ್ಲ, ನಾನೇ ನಂದೇ, ನಾನು ನಡೆದಿದ್ದೆ ದಾರಿ ಅಂತ ಮರೆದವರು. ಹುಚ್ಚ ವೆಂಕಟ್ಗೆ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ, TRPನೂ ಕೂಡ ಜಾಸ್ತಿ ಬರುತ್ತೆ. ಸೊ ಇಂಥ ಹುಚ್ಚ ವೆಂಕಟೇ ಬಿಗ್ ಬಾಸ್ ಮನೆಗೆ ಬರಬೇಕು, ರಜತ್ಗೆ ಮತ್ತು ಉಗ್ರ ಮಂಜುಗೆ ಪಾಠ ಕಲಿಸ್ಬೇಕು. ಇವ್ರು ಬಂದರೆ ಮನೆಯಲ್ಲಿ ಈಗ ಮೆರಿತಾ ಇರೋರೆಲ್ಲ ಸೈಲೆಂಟ್ ಆಗೋದು ಗ್ಯಾರಂಟಿ, ಮೂಲೆ ಗುಂಪು ಸೇರೋದು ಗ್ಯಾರಂಟಿ, TRP ಉಡೀಸಾಗೋದು ಗ್ಯಾರಂಟಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಹುಚ್ಚ ವೆಂಕಟನ್ನು ಕರೆಸಲಾಗುತ್ತೆ. ಹುಚ್ಚ ವೆಂಕಟ್ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇನ್ನೂ ಆಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು, ಟ್ರೋಲ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಸಲಿಗೆ ಹುಚ್ಚ ವೆಂಕಟು ಈ ಹಿಂದೆಲೂ ಕೂಡ ಬೇಡ್ಕೊಂಡಿದ್ರು. ಈಗ ಯಾವುದೇ ಅವಕಾಶಗಳಿಲ್ಲದೆ ಮನೆಯಲ್ಲೇ ಇದ್ದಾರೆ. ಆ ಕಾರಣಕ್ಕಾಗಿ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಕಿಚ್ಚ ಸುದೀಪ್ ಅವರಿಗೆ ನನ್ನ ಮನವಿ, ನಾನು ಇನ್ಮೇಲೆ ಹಲ್ಲೆ ಮಾಡೋಲ್ಲ, ಯಾರಿಗೂ ಹೊಡೆಯೋದಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಲ್ಲ, ನನಗೀಗ ಯಾವುದೇ ಅವಕಾಶ ಇಲ್ಲ, ಇನ್ನೊಂದು ಸತಿ ಬಿಗ್ ಬಾಸಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಹಲವರಿಗೆ ಹಲವು ಬಾರಿ ವಾಪಸ್ ಬಿಗ್ ಬಾಸಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಹಿಂದೆ ಅನುಪಮ ಇವರೆಲ್ಲರೂ ಕೂಡ 2 ಬಾರಿ ಬಿಗ್ ಬಾಸಿಗೆ ಬಂದಿದ್ದಾರೆ. ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ 2ನೇ ಬಾರಿ
ಬಿಗ್ ಬಾಸಿಗೆ ಬರ್ತಾ ಇರೋದು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿ. ನನಗೂ ಕೂಡ ಇದೇ ಥರದೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಬರ್ತೀನಿ, ದಯವಿಟ್ಟು ಈ ಮಾತನ್ನು ಕಿಚ್ಚ ಸುದೀಪ್ ಅವರು ಕೇಳ್ಕೋಬೇಕು ಅಂತ ಕೈ ಮುಗಿದು ವಿಡಿಯೋ ಮಾಡಿದರು. ಈ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಎಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡಿರುವಂಥ ವೀಕ್ಷಕರು ಕಿಚ್ಚ ಸುದೀಪ್ ಅವರ ಬಳಿ ಹುಚ್ಚ ವೆಂಕಟೆ ಮನವಿ ಮಾಡಿರೋದ್ರಿಂದ ಇನ್ನೂ TRP ಚೆನ್ನಾಗಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ, ಮನೆಯಲ್ಲಿರೋರನ್ನೆಲ್ಲ ಸರಿದಾರಿಗೆ ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಖಂಡಿತವಾಗಿಯೂ ಹುಚ್ಚ ವೆಂಕಟನ ಬಿಗ್ ಬಾಸ್ ಮನೆಗೆ ಕರೆಸಲಾಗತ್ತೆ, ಕರೆಸ್ತಾರೆ. ಆಮೇಲೆ ಉಗ್ರ ಮಂಜು ಮತ್ತು ರಜತ್ಗೆ ಮಾರಿ ಹಬ್ಬ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಅಸಲಿಗೆ ಹುಚ್ಚ ವೆಂಕಟ್ ಬರೋದು ಬಹುತೇಕ ಡೌಟು. ಯಾರು ಒಪ್ಕೊಂಡ್ರು ಕಿಚ್ಚ ಸುದೀಪ್ ಒಪ್ಕೊಳ್ಳೋದು ಡೌಟು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ಸುದೀಪ್ ಮುಂದೆನೇ ಹಲ್ಲೆ ಮಾಡಿದ್ರಿಂದ ಸುದೀಪ್ಗೂ ಕೂಡ ಆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತು, ನೋವಾಗಿತ್ತು ಮತ್ತು ಕೂಗಾಡಿದ್ರು. ಹೀಗಿರಬೇಕಾದ್ರೆ ಆ ವ್ಯಕ್ತಿ ಸರಿ ಇಲ್ಲ, ಆ ವ್ಯಕ್ತಿಯಿಂದ ಮೋಸ ಆಗತ್ತೆ, ಅನ್ಯಾಯ ಆಗತ್ತೆ, ಹೊಡಿತಾರೆ, ಬಡಿತಾರೆ ಅಂತ ಗೊತ್ತಿದ್ರು ಅವರನ್ನು ಕರೆಸಿದ್ರೆ ಸುದೀಪ್ ಅವ್ರಿಗೂ ಕೂಡ ಅದೊಂದು ರೀತಿಯಲ್ಲಿ ಡ್ಯಾಮೇಜ್ ಆಗತ್ತೆ. ಆ ಕಾರಣಕ್ಕೆ ಕಿಚ್ಚ ಇದನ್ನು ಒಪ್ಕೊಳ್ತಾ ಇಲ್ಲ. ಸೊ ಒಂದು ಕಡೆಯಲ್ಲಿ ಹುಚ್ಚ ವೆಂಕಟ್ ಬರಬೇಕು ಅನ್ನೋ ಆಸೆ ಇದೆ, ಒಂದು ಕಡೆಯಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಡೌಟ್ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಹುಚ್ಚ ವೆಂಕಟ್ ಬರಬೇಕೋ ಬರಬಾರ್ದು? ಬಂದರೆ ಹೇಗಿರುತ್ತೆ, ಬರ್ದಿದ್ರೆ ಹೇಗಿರುತ್ತೆ? ಇದನ್ನು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಿ.